ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಡಾಕ್ಟರ್ ಕೆ ಸುಧಾಕರ್ ಮತ್ತು ಎಸ್.ಆರ್. ವಿಶ್ವನಾಥ್ ಒಬ್ರು ಬಿಜೆಪಿ ಸಂಸದ, ಮತ್ತೊಬ್ರು ಬಿಜೆಪಿ ಶಾಸಕ. ಇಬ್ರು ಒಂದೇ ಪಕ್ಷದವರಾದ್ರೂ ಒಬ್ರನ್ನ ಕಂಡ್ರೆ ಮತ್ತೊಬ್ರಿಗೆ ಸ್ವಲ್ಪವೂ ಆಗಿ ಬರಲ್ಲ. ಹಾಗಿದ್ರೆ ಇವರಿಬ್ರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಸುಧಾಕರ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ವಿಶ್ವನಾಥ್ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಸುಧಾಕರ್ಗೆ 53 ವರ್ಷ, ವಿಶ್ವನಾಥ್ಗೆ 63 ವರ್ಷ. ವಯಸ್ಸಲ್ಲಿ ಸುಧಾಕರ್ಗಿಂತ ವಿಶ್ವನಾಥ್ 10 ವರ್ಷ ದೊಡ್ಡವರು. ಶಿಕ್ಷಣ: ಸುಧಾಕರ್ MBBS ಪದವಿ ಪಡೆದಿದ್ದಾರೆ, ವಿಶ್ವನಾಥ್ BA ಪದವಿ ಪಡೆದಿದ್ದಾರೆ. ಇಬ್ರು ಡಿಗ್ರಿ ವರೆಗೆ ಓದಿದ್ದಾರೆ. ಕ್ಷೇತ್ರ ಮತ್ತು ಹುದ್ದೆ: ಸುಧಾಕರ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ, ವಿಶ್ವನಾಥ್ ಯಲಹಂಕ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ. ಗೆಲುವಿನ ಅಂತರ: 2024ರ ಲೋಕಸಭೆ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ 1,63,460 ವೋಟ್ಗಳಿಂದ ಗೆದ್ದಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 53.73% ಜನ ಸುಧಾಕರ್ಗೆ ವೋಟ್ ಹಾಕಿ ಗೆಲ್ಸಿದ್ರು. ಅತ್ತ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಎಸ್.ಆರ್. ವಿಶ್ವನಾಥ್ 64,110 ವೋಟ್ಗಳ ಅಂತರದಿಂದ ಗೆದ್ದಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 51.50% ಜನ ವಿಶ್ವನಾಥ್ಗೆ ವೋಟ್ ಹಾಕಿ ಗೆಲ್ಸಿದ್ರು. ಇಬ್ರಲ್ಲಿ ದೊಡ್ಡ ಅಂತರದ ಗೆಲುವು ಸುಧಾಕರ್ದು. ಚುನಾವಣಾ ಅನುಭವ: ಸುಧಾಕರ್ 2013ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 3 ಬಾರಿ MLA, 1 ಬಾರಿ ರಾಜ್ಯ ಸರ್ಕಾರದಲ್ಲಿ ಸಚಿವ ಮತ್ತು 1 ಬಾರಿ ಸಂಸದರಾಗಿದ್ದಾರೆ. ಹಾಗೆ 1 ಬಾರಿ ವಿಧಾನಸಭೆ ಚುನಾವಣೆ ಸೋತಿದ್ದಾರೆ. ಎಸ್.ಆರ್. ವಿಶ್ವನಾಥ್ 2008ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 4 ಬಾರಿ MLA ಆಗಿದ್ದಾರೆ. ಸೋಲು 0. ಕ್ರಿಮಿನಲ್ ಕೇಸ್: ಸುಧಾಕರ್ ವಿರುದ್ಧ 1 ಕ್ರಿಮಿನಲ್ ಕೇಸ್ ಬಾಕಿ ಇದೆ. ಇದು ಮಾನನಷ್ಟ ಆರೋಪಕ್ಕೆ ಸಂಬಂಧಿಸಿದ್ದು. ವಿಶ್ವನಾಥ್ ವಿರುದ್ಧ 2 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ಅಪರಾಧದ ಬಗ್ಗೆ ಉದ್ದೇಶ ಪೂರ್ವಕವಾಗಿ ಮಾಹಿತಿ ನೀಡದೆ ಇರೋದು, ಮಾನನಷ್ಟ ಮುಂತಾದ ಆರೋಪಕ್ಕೆ ಸಂಬಂಧಿಸಿದ್ದು. ಪತ್ನಿ ಮತ್ತು ಮಕ್ಕಳು: ಸುಧಾಕರ್ ಪತ್ನಿ ಹೆಸರು ಪ್ರೀತಿ. ಇವರಿಗೆ 3 ಮಕ್ಕಳು, 2 ಗಂಡು 1 ಹೆಣ್ಣು. ವಿಶ್ವನಾಥ್ ಪತ್ನಿ ಹೆಸರು ವಾಣಿಶ್ರೀ. ಇವರಿಗೆ 2 ಮಕ್ಕಳು, 1 ಗಂಡು 1 ಹೆಣ್ಣು. ಚಿನ್ನ: ಸುಧಾಕರ್ ಕುಟುಂಬದ ಬಳಿ ಹತ್ತತ್ರ 1/4 ಕೆಜಿ ಚಿನ್ನ ಇದೆ. ಇದರ ಮೌಲ್ಯ 62 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಿಶ್ವನಾಥ್ ಕುಟುಂಬದ ಬಳಿ ಬರೋಬ್ಬರಿ 6.25 ಕೆಜಿಯಷ್ಟು ಬಂಗಾರ ಇದೆ. ಇದರ ಮೌಲ್ಯ 4 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ವಿಶ್ವನಾಥ್ ಕುಟುಂಬದ ಬಳಿ. ಬೆಳ್ಳಿ: ಸುಧಾಕರ್ ಕುಟುಂಬದ ಬಳಿ 30 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ 15 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ವಿಶ್ವನಾಥ್ ಕುಟುಂಬದ ಬಳಿ 43 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ 37 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಹೆಚ್ಚು ಬೆಳ್ಳಿ ಇರೋದು ಕೂಡ ವಿಶ್ವನಾಥ್ ಕುಟುಂಬದ ಬಳಿ. ವಜ್ರ: ಸುಧಾಕರ್ ಕುಟುಂಬದ ಬಳಿ 4 ಜೊತೆ ವಜ್ರ ಇದೆ. ವಿಶ್ವನಾಥ್ ಕುಟುಂಬದ ಬಳಿ ವಜ್ರ ಇಲ್ಲ. ಈ ವಿಚಾರದಲ್ಲಿ ಸುಧಾಕರ್ ಮುಂದಿದ್ದಾರೆ. ವಾಹನ: ಸುಧಾಕರ್ ಕುಟುಂಬದ ಬಳಿ ಹಳೆ ಲ್ಯಾನ್ಸರ್ ಕಾರು, 3 ಟ್ರ್ಯಾಕ್ಟರ್ ಮತ್ತು ಹೋಂಡಾ ಆಕ್ಟಿವಾ ಸ್ಕೂಟರ್ಗಳಿವೆ. ವಿಶ್ವನಾಥ್ ಕುಟುಂಬದ ಬಳಿ ಟೊಯೋಟಾ ಫಾರ್ಚುನರ್, ಇನೋವಾ, ಇಸುಜು ಮತ್ತು 2 ಟ್ರ್ಯಾಕ್ಟರ್ಗಳಿವೆ. ವಾಹನಗಳ ವಿಚಾರದಲ್ಲಿ ವಿಶ್ವನಾಥ್ ಮುಂದಿದ್ದಾರೆ. ಮನೆ: ಸುಧಾಕರ್ ಕುಟುಂಬ ಬೆಂಗಳೂರಲ್ಲಿ 1 ಮತ್ತು ಚಿಕ್ಕಬಳ್ಳಾಪುರದಲ್ಲಿ 1 ಸೇರಿ ಒಟ್ಟು 2 ಮನೆಗಳನ್ನ ಹೊಂದಿದೆ. ಇವೆರಡರ ಒಟ್ಟು ಮೌಲ್ಯ 16 ಕೋಟಿ. ವಿಶ್ವನಾಥ್ ಕುಟುಂಬ ಬೆಂಗಳೂರಲ್ಲಿ 7 ಮನೆಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 6 ಕೋಟಿ. ಹೆಚ್ಚು ಮನೆಗಳಿರೋದು ವಿಶ್ವನಾಥ್ ಕುಟುಂಬದ ಬಳಿಯಾದ್ರೂ ಹೆಚ್ಚು ಬೆಲೆ ಬಾಳುವ ಮನೆ ಇರೋದು ಸುಧಾಕರ್ ಕುಟುಂಬದ ಬಳಿ. ಕೃಷಿ ಜಮೀನು: ಸುಧಾಕರ್ ಕುಟುಂಬದ ಬಳಿ 10 ಎಕರೆಯಷ್ಟು ಕೃಷಿ ಜಮೀನಿದೆ. ಇದರ ಮೌಲ್ಯ 3.64 ಕೋಟಿ. ವಿಶ್ವನಾಥ್ ಕುಟುಂಬದ ಬಳಿ ಬರೋಬ್ಬರಿ 118 ಎಕರೆ ಕೃಷಿ ಜಮೀನಿದೆ. ಇದರ ಮೌಲ್ಯ 42 ಕೋಟಿ. ಹೆಚ್ಚು ಜಮೀನಿರೋದು ವಿಶ್ವನಾಥ್ ಕುಟುಂಬದ ಬಳಿ. ಕೃಷಿಯೇತರ ಸೈಟು:
ಸುಧಾಕರ್ ಕುಟುಂಬದ ಬಳಿ 5 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 3.82 ಕೋಟಿ. ವಿಶ್ವನಾಥ್ ಕುಟುಂಬದ ಬಳಿ 3 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 3.70 ಕೋಟಿ. ಈ ವಿಚಾರದಲ್ಲಿ ಸುಧಾಕರ್ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ. ಸುಧಾಕರ್ ಕುಟುಂಬದ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ. ಎಸ್ಆರ್ ವಿಶ್ವನಾಥ್ ಕುಟುಂಬದ ಬಳಿಯೂ ವಾಣಿಜ್ಯ ಕಟ್ಟಡಗಳಿಲ್ಲ. ಷೇರು ಮ್ಯೂಚುವಲ್ ಫಂಡ್. ಸುಧಾಕರ್ ಕುಟುಂಬ ವಿವಿಧ ಕಂಪನಿಗಳ ಷೇರು ಮ್ಯೂಚುವಲ್ ಫಂಡ್ ರೂಪದಲ್ಲಿ 4 ಕೋಟಿ ಹಣ ಹೊಂದಿದೆ. ವಿಶ್ವನಾಥ್ ಕುಟುಂಬ 31 ಲಕ್ಷದ ಷೇರು ಹೊಂದಿದೆ. ಸಾಲ ಕೊಟ್ಟಿರೋದು. ಸುಧಾಕರ್ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 3 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ವಿಶ್ವನಾಥ್ ಕುಟುಂಬ 2 ಕೋಟಿ ಸಾಲ ಕೊಟ್ಟಿದೆ. ಒಟ್ಟು ಆಸ್ತಿ. ಸುಧಾಕರ್ ತಮ್ಮ ಕುಟುಂಬದ ಬಳಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 33 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ವಿಶ್ವನಾಥ್ ಕುಟುಂಬದ ಬಳಿ 63 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಡಿಕ್ಲೇರ್ ಮಾಡಿಕೊಳ್ಳಲಾಗಿದೆ. ಇಬ್ರಲ್ಲಿ ವಿಶ್ವನಾಥ್ ಕುಟುಂಬವೇ ಹೆಚ್ಚು ಶ್ರೀಮಂತ. ಸಾಲ ಬಾಕಿ. ಸುಧಾಕರ್ ಕುಟುಂಬ 20 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ವಿಶ್ವನಾಥ್ ಕುಟುಂಬ 77 ಲಕ್ಷದಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಆದಾಯ. ಸುಧಾಕರ್ ವಾರ್ಷಿಕ ಆದಾಯ 44 ಲಕ್ಷದ 10 ಸಾವಿರ. ಅಂದ್ರೆ ತಿಂಗಳಿಗೆ ಸರಾಸರಿ 3 ಲಕ್ಷದ 67 ಸಾವಿರ, ದಿನಕ್ಕೆ 12,200 ಆಗುತ್ತೆ. ವಿಶ್ವನಾಥ್ರ ವಾರ್ಷಿಕ ಆದಾಯ 72 ಲಕ್ಷದ 21 ಸಾವಿರ. ಅಂದ್ರೆ ತಿಂಗಳಿಗೆ ಸರಾಸರಿ 6 ಲಕ್ಷದ 1 ಸಾವಿರ, ದಿನಕ್ಕೆ 20 ಸಾವಿರ ಆಗುತ್ತೆ. ಇಬ್ರಲ್ಲಿ ವಿಶ್ವನಾಥ್ ಆದಾಯವೇ ಹೆಚ್ಚು. ಪತ್ನಿಯ ಆದಾಯ. ಸುಧಾಕರ್ ಪತ್ನಿ ಪ್ರೀತಿಯ ವಾರ್ಷಿಕ ಆದಾಯ 1 ಕೋಟಿ 5 ಲಕ್ಷದ 72 ಸಾವಿರ. ಅಂದ್ರೆ ತಿಂಗಳಿಗೆ ಸರಾಸರಿ 8 ಲಕ್ಷದ 81 ಸಾವಿರ, ದಿನಕ್ಕೆ 29,300 ಆಗುತ್ತೆ. ವಿಶ್ವನಾಥ್ ಪತ್ನಿ ವಾಣಿಶ್ರೀಯ ವಾರ್ಷಿಕ ಆದಾಯ 52 ಲಕ್ಷದ 42 ಸಾವಿರ. ಅಂದ್ರೆ ತಿಂಗಳಿಗೆ ಸರಾಸರಿ 4 ಲಕ್ಷದ 36 ಸಾವಿರ, ದಿನಕ್ಕೆ 14,500 ಆಗುತ್ತೆ. ಜಾತಿ ಅಥವಾ ಸಮುದಾಯ. ಸುಧಾಕರ್ ಒಕ್ಕಲಿಗ ಸಮುದಾಯದವರು, ಅಂದ್ರೆ ಒಬಿಸಿ. ವಿಶ್ವನಾಥ್ ಕೂಡ ಒಕ್ಕಲಿಗ ಸಮುದಾಯದವರು. ಸೋ ಫ್ರೆಂಡ್ಸ್, ಇದಿಷ್ಟು ಡಾಕ್ಟರ್ ಕೆ ಸುಧಾಕರ್ ಮತ್ತು ಎಸ್ಆರ್ ವಿಶ್ವನಾಥ್ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಯಾರು ಮುಂದಿದ್ದಾರೆ, ಯಾರು ಹಿಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ರಲ್ಲಿ ಯಾರು ಒಳ್ಳೆ ಜನನಾಯಕ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.